ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ಸುಲಭವಾಗಿ ಮಾಡುವಂತಹ ಒಂದು ಹೊಸ ರುಚಿಯನ್ನು ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನು ನೀವು ಬೆಳಗಿನ ತಿಂಡಿಗೂ ಮಾಡ್ಕೊಳ್ಬೋದು ಅಥವಾ ಸ್ನ್ಯಾಕ್ಸ್ ರೂಪದಲ್ಲಿಯೂ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಮೊದಲಿಗೆ ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಒಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು, ಒಂದು ಅರ್ಧ ನಿಮಿಷನೂ ಸಾಕು. ಅಂದರೆ ಕೈಗೆ ಮುಟ್ಟಿದರೆ ಬಿಸಿ ಆಗಬೇಕು, ತುಂಬ ಜಾಸ್ತಿ ಹುರಿಬಾರ್ದು. ನೋಡಿ, ಈಗ ಬಿಸಿ ಆಗಿದೆ. ಇದು ಇಷ್ಟು ಸಾಕು. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 2 ಚಿಟಿಕೆಯಷ್ಟು ಅಥವಾ 1/4 ಟೀ ಸ್ಪೂನಲ್ಲಿ ಅರ್ಧ ಭಾಗದಷ್ಟು ಉಪ್ಪು, 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಮತ್ತು ಉಪ್ಪು ಎಲ್ಲ ಕಡೆಗೆ ಚೆನ್ನಾಗಿ ಮಿಕ್ಸ್ ಆಗುವಂತೆ ಕೈಯಲ್ಲಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನೋಡಿ ಅರ್ಧ ಕಪ್ನಷ್ಟು ನೀರು ತಗೊಂಡಿದ್ದೀನಿ ನಾನು. ನೀರು ಹಾಕ್ಕೊಳ್ಳುವಾಗ ಸ್ವಲ್ಪನೇ ಹಾಕ್ಕೊಳ್ಬೇಕು. ಅರ್ಧ ಕಪ್ ಒಂದೇ ಸಲಕ್ಕೆ ಹಾಕೋಬೇಡಿ. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಬೇಕಾದರೆ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನಾವು ಪುಟ್ಟು ಮಾಡ್ತೀವಲ್ಲ, ಪುಟ್ಟು ಹಿಟ್ಟು ರೆಡಿ ಮಾಡ್ತೀವಿ ನೋಡಿ, ಆ ಥರ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಬರಬೇಕು. ಸ್ವಲ್ಪ ಅದರಲ್ಲಿ ಪಸೆ ಇರಬೇಕು, ಆದರೆ ತುಂಬ ಮುದ್ದೆ ಆಗಿರಬಾರ್ದು. ಈಗ ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಕಲಸಿ ಆದಮೇಲೆ ನೋಡಿ ಈ ರೀತಿ ಆಗಿರಬೇಕು. ಮುಟ್ಟುವಾಗ ನೋಡಿ ಈ ಥರ ಇರಬೇಕು. ಹೀಗೆ ಉಂಡೆ ಥರ ಬರಬೇಕು, ಆದರೆ ಪುಡಿ ಮಾಡುವಾಗ ಪುಡಿ ಆಗಬೇಕು. ಅದು ನಾವು ಪುಟ್ಟು ಮಾಡುವಾಗ ಹಿಟ್ಟು ಹೇಗೆ ರೆಡಿ ಮಾಡ್ಕೊಳ್ತೀವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ಬೋದು. ನೋಡಿ, ಅರ್ಧ ಕಪ್ನಲ್ಲಿ ನಾನು ಒಂದು 2 ಸ್ಪೂನಷ್ಟು ನೀರು ಹಾಗೇ ಉಳಿಸ್ಕೊಂಡಿದ್ದೀನಿ. ಹೀಗೆ ಇದನ್ನು ಮುಚ್ಚಿ 5 ನಿಮಿಷ ಹಾಗೇ ಇಟ್ಟಿದ್ದೆ. 5 ನಿಮಿಷ ಆದಮೇಲೆ ನಾನೀಗ ನಿಮಗೆ ಇದನ್ನು ತೋರಿಸ್ತೀನಿ. ನೋಡಿ, ಈ ಥರ ಆಗಿದೆ. ನೀರೆಲ್ಲ ಎಳ್ಕೊಂಡು ಒಂದು ಸ್ವಲ್ಪ ಇನ್ನೂ ಕೂಡ ಉದುರಾಗಿ ಬಂದಿದೆ ಇದು. ಈಗ ಇದರಲ್ಲಿ ಸಣ್ಣ ಉಂಡೆಗಳ ರೀತಿ ಇರುತ್ತೆ. ಇದನ್ನು ನಾವು ಕೈಯಲ್ಲೇ ಪುಡಿ ಮಾಡ್ಕೊಳ್ಬೇಕು. ಈ ಥರ ಮಾಡಿಕೊಂಡ್ರೆ ನೋಡಿ ಮೇಲ್ಗಡೆ ಈ ರೀತಿ ಉಂಡೆಗಳು ಬರುತ್ತೆ. ಇದನ್ನು ಇನ್ನು ನೀವು ಬೇರೆ ರೀತಿ ಕೂಡ ತೆಗಿಬೋದು. ಕೈಯಲ್ಲಿ ನಮಗೆ ಎಲ್ಲ ಕ್ಲೀನಾಗಿ ಪುಡಿ ಆಗೋದಿಲ್ಲ. ಈಗ ತೋರಿಸ್ತೀನಿ. ನಾವು ತರಕಾರಿ ತುರಿಯುವಂತಹ ಈ ತುರಿಯುವ ಮಣೆಯಿಂದ ನೋಡಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿದು ಪುಡಿ ಆಗುತ್ತೆ. ನೋಡಿ, ಈ ಥರ ಎಲ್ಲವನ್ನು ಒಂದು ಸರ್ತಿ ಹೀಗೆ ಮೇಲಕ್ಕೆ ಹಾರಿಸಿದಾಗ, ಹಿಟ್ಟು ಬಾಂಡೆಯನ್ನು ಈ ರೀತಿ ಮೇಲಕ್ಕೆ ಹಾರಿಸಿದಾಗ ಎಲ್ಲ ಮೇಲ್ಗಡೆ ಬಂದ ಆ ಉಂಡೆಗಳು ನಿಂತ್ಕೊಳ್ಳುತ್ತಲ್ವ, ಆ ಉಂಡೆನ ಈ ರೀತಿ ತುರಿಬೇಕು. ಈಗ ನೋಡಿ ಚೆನ್ನಾಗಿ ಈ ರೀತಿ ಪುಡಿ ಈ ಥರ ಆಗಿದೆ. ಈಗ ಇದರಲ್ಲಿ ನಾನು ಅರ್ಧ ಕಪ್ನಷ್ಟು ಬೆಲ್ಲ, ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಇದೆಲ್ಲ ನಮಗೆ ಬೇಕಾಗೋದಿಲ್ಲ, ಸ್ವಲ್ಪ ಉಳಿಬೋದು. ಒಂದು ಅಂದಾಜು ಲೆಕ್ಕ ನಿಮಗೆ ಹೇಳಿದ್ದೀನಿ. ಈಗ ಇಡ್ಲಿ ಮಾಡುವಂತಹ ಈ ರೀತಿ ಕಪ್ ತಗೊಳ್ಳಿ. ಇದಕ್ಕೆ ಬೇಕಿಂಗ್ ಪೇಪರ್ ಇದೆಯಲ್ವ, ಅದನ್ನು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಅದರ ಕೆಳಗಡೆ ಈ ರೀತಿ ಒಳಭಾಗದಲ್ಲಿ ಈ ರೀತಿ ಹಾಕೋಬೇಕು. ನಿಮ್ಮ ಹತ್ರ ಬಾಳೆ ಎಲೆ ಇದ್ದರೆ ಅದನ್ನು ಕೂಡ ನೀವು ಹಾಕೋಬೋದು. ಇದರ ಬದಲಿಗೆ ಬಾಳೆ ಎಲೆಯನ್ನು ಹಾಕೋಬೋದು. ಈ ರೀತಿ ಇಟ್ಟಾದಮೇಲೆ ಇದಕ್ಕೆ ನಾನು ಗೋಡಂಬಿ ಮತ್ತು ಬಾದಾಮಿ ಅಥವಾ ನಿಮಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ನಿಮಗೆ ಇಷ್ಟ ಇರುವಂಥದ್ದು ಈ ರೀತಿ ಹಾಕೋಬೇಕು. ನೋಡಿ, ಇದು ಆಪ್ಷನಲ್ಲ, ಬೇಕಾದರೆ ಹಾಕ್ಕೊಳ್ಳಿ. ಮೇಲ್ಗಡೆ ಈ ರೀತಿ ಹಾಕಿದರೆ ಅದು ನೋಡಲಿಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನುವಾಗಲೂ ನಮಗೆ ತೆಗುವಾಗ ಟೇಸ್ಟಿಯಾಗಿರುತ್ತೆ. ಆಮೇಲೆ ಇದನ್ನು ಹಾಕಿದ ಮೇಲೆ ಸ್ವಲ್ಪ ತೆಂಗಿನ ತುರಿಯನ್ನು ಈ ರೀತಿ ಹಾಕೋಬೇಕು. ನೋಡಿ, ನಂತರ ಇದಕ್ಕೆ ಒಂದು 3 ಸ್ಪೂನ್ನಷ್ಟು ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟನ್ನು ಈ ರೀತಿ ಹಾಕಿ ಪ್ರೆಸ್ ಮಾಡ್ಕೋಬೇಕು. ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು. 3 ಅಥವಾ ನಿಮ್ಮ ಒಂದು ಕಪ್ ಯಾವ ಅಳತೆ ಇದೆ ಅದರ ಒಂದು ಆಧಾರದ ಮೇಲೆ ಹಾಕ್ಕೊಳ್ಳಿ. ಅಂದರೆ ಅರ್ಧದಷ್ಟು ಹಾಕೋಬೇಕು. ಇದನ್ನು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಹಾಕಿದ ಮೇಲೆ ತುಂಬ ಜಾಸ್ತಿ ಪ್ರೆಸ್ ಬೇಡ, ಒಂದು ಲೈಟಾಗಿ ಪ್ರೆಸ್ ಮಾಡಿದರೆ ಸಾಕು. ಈಗ ಇದಕ್ಕೆ ನೋಡಿ ಬೆಲ್ಲವನ್ನು ಹಾಕೋಬೇಕು. ಒಂದು 2 ಸ್ಪೂನ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಈ ರೀತಿ ಸಣ್ಣಗೆ ತುರಿದಿರಬೇಕು ಅಥವಾ ಪುಡಿ ಬೆಲ್ಲ ಆಗಿರಬೇಕು. ಅದರಲ್ಲಿ ಸಣ್ಣ ಪೀಸ್ಗಳು ಆ ರೀತಿ ಇರಬಾರ್ದು. ಬೆಲ್ಲ ಹಾಕಿದ ಮೇಲೆ ಒಂದು 2 ಸ್ಪೂನ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಪುಡಿ ಬೆಲ್ಲ ಇಲ್ಲ ಅಥವಾ ನಿಮ್ಮ ಹತ್ರ ತುರಿಯೋದು ನಿಮಗೆ ಆಗೋದಿಲ್ಲ ಅಂತಿದ್ದರೆ ಈ ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ಎರಡನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಕರಗುತ್ತಲ್ವ, ಆಮೇಲೆ ಕೂಡ ಹಾಕೋಬೋದು. ಈಗ ಬೆಲ್ಲ ಮತ್ತು ತೆಂಗಿನ ತುರಿ ಹಾಕಿದ ಮೇಲೆ ಮೇಲ್ಗಡೆ ಈ ರೀತಿ ಹಿಟ್ಟು ಹಾಕೋಬೇಕು. ವಾಪಸ್ಸು ಹಿಟ್ಟು ಹಾಕಿಬಿಟ್ಟು ಅದನ್ನು ಪ್ರೆಸ್ ಮಾಡ್ಕೋಬೇಕು. ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಈ ಥರ ಎಲ್ಲವನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಈಗ ಇಡ್ಲಿ ಪಾತ್ರೆಗೆ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದೀತಾ ಇದೆ ನೀರು. ನೀವು ಇಡ್ಲಿ ಪಾತ್ರೆ ಅಲ್ಲ ಅಂದರೆ ಬೇರೆ ಪಾತ್ರೆಯಲ್ಲಿ ನೀರು ಹಾಕಿ ಆ ರೀತಿ ಕೂಡ ಹಬೆಯಲ್ಲಿ ಇದನ್ನು ಬೇಯಿಸ್ಕೊಳ್ಬೋದು. ಈ ಕಪ್ಪುಗಳನ್ನು ಇದರ ಒಳಗಡೆ ಇಟ್ಟು ಮುಚ್ಚಳ ಮುಚ್ಚಿ ಇದನ್ನು 10 ನಿಮಿಷಕ್ಕೆ ಬೇಯುತ್ತೆ. ಆದರೆ ನಾನು ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ. 15 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ತೋರಿಸ್ತೀನಿ ನೋಡಿ. ಚೆನ್ನಾಗಿ ಬೆಂದಿದೆ, ಇದು ತುಂಬ ಚೆನ್ನಾಗಿ ಬೆಂದಿದೆ. ಆರಿದ ಮೇಲೆ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಬೆಲ್ಲದ ಘಮಘಮ ಪರಿಮಳ ಕೂಡ ಬರ್ತಾ ಇದೆ. ಈಗ ನೋಡಿ, ಈ ರೀತಿ ಚಾಕುವಿನಲ್ಲಿ ಸೈಡಲ್ಲಿ ಈ ರೀತಿ ಮಾಡ್ಕೊಳ್ಳಿ. ನೀವು ಇಡ್ಲಿ ಕಪ್ಪಿಗೆ ಒಂದು ಸ್ವಲ್ಪ ಎಣ್ಣೆ ಸವರಿ ಕೂಡ ಇದನ್ನು ಹಾಕೋಬೋದು. ಆಗ ಏನಾಗುತ್ತೆ, ನಿಮಗೆ ತುಂಬ ಬೇಗ ಅದು ತೆಗೆಯೋದಕ್ಕೆ ಬರುತ್ತೆ. ಆದ್ರೂ ನಾನೇನು ಎಣ್ಣೆ ಹಚ್ಚಿಲ್ಲ, ಆದ್ರೂ ಕ್ಲೀನಾಗಿ ಬರ್ತಾ ಇದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ಕೂಡ ಮನೆಯಲ್ಲಿ ತುಂಬಾ ಇಷ್ಟ ಆಗುತ್ತೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಒಂದು ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಬಂದಿದೆ ಅಂತ. ನೋಡಿದ್ರಲ್ವಾ, ತುಂಬ ಈಸಿಯಾಗಿದೆ ಅಲ್ವಾ ಮಾಡೋದಕ್ಕೆ ಕೂಡ. ನೋಡಿ, ಕಪ್ಪು ಒಳಭಾಗದಲ್ಲಿ ಸ್ವಲ್ಪನೂ ಅಂಟಲಿಲ್ಲ. ಇದು ಎಷ್ಟು ಈಸಿಯಾಗಿ ಕೂಡ ತೆಗೆಯೋದಕ್ಕೆ ಬರುತ್ತೆ. ಅಷ್ಟೇ ರುಚಿಯಾಗಿರುತ್ತೆ ಕೂಡ. ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೊಳ್ಬೋದು ಅಥವಾ ಸಂಜೆ ಹೊತ್ತಿಗೆ ಸ್ನ್ಯಾಕ್ಸ್ ರೂಪದಲ್ಲಿ ಕೂಡ ಮಾಡ್ಕೊಳ್ಬೋದು. ಕೇವಲ 10 ನಿಮಿಷಕ್ಕೆ ಬೇಯುತ್ತೆ. ಆದರೂ ನಾನು 15 ನಿಮಿಷ ಇಟ್ಟಿದ್ದೀನಿ. ನೀವು ಕೂಡ ಅದೇ ರೀತಿ ಬೇಕಾದರೆ ಮಾಡ್ಕೊಳ್ಳಿ. ನೋಡಿದ್ರೇ ನಿಮಗೆ ತಿನ್ನಬೇಕು ಅಂತ ಅನಿಸುತ್ತಲ್ವ. ಖಂಡಿತ ನೀವು ಇವತ್ತೇ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.